ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಹಂಗಾಮಿ ಸಿಎಂ ನಿವಾಸಕ್ಕೆ ನಾಯಕರು ದೌಡಾಯಿಸ್ತಾ ಇದ್ದಾರೆ. ಜಬೀರ್, ಕೆಜೆ ಜಾರ್ಜ್, ಪೊನ್ನಣ್ಣ ಅವರ ಆಗಮನವಾಗಿದೆ. ಸಿಎಂ ಮನೆಗೆ ಪೊನ್ನಣ್ಣ, ಕೆಜೆ ಜಾರ್ಜ್ ಎಂಟ್ರಿ ಕೊಟ್ಟಿದ್ದಾರೆ. ಬೆಳಗ್ಗೆ 10:30ಕ್ಕೆ ಪಾವಗಡೆಗೆ ಹಂಗಾಮಿ ಸಿಎಂ ತೆರಳಲಿದ್ದಾರೆ. ಮಾಜಿ ಶಾಸಕ ವೆಂಕಟರಮಣಪ್ಪ ಅವರ ನಿಧನದ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ಇದ್ದ ಕಾರಣ ಹೋಗೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ವೆಂಕಟರಮಣಪ್ಪರ ಅಂತಿಮ ದರ್ಶನವನ್ನ ಸಿದ್ದರಾಮಯ್ಯನವರು ಪಡೆಯಲಿದ್ದಾರೆ. HAL ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ಮೂಲಕ ಭೇಟಿಯಾಗಿ ಹೆಲಿಕಾಪ್ಟರ್ ಮೂಲಕವಾಗಿಯೇ ಪಾವಗಡಕ್ಕೆ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಡಲಿದ್ದಾರೆ. 10:30ಕ್ಕೆ ಪಾವಗಡಕ್ಕೆ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾರೆ. ಮಾಜಿ ಶಾಸಕ ವೆಂಕಟರಮಣಪ್ಪ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ ಸಿಎಂ ತೆರಳಲಿದ್ದಾರೆ. HAL ವಿಮಾನ ನಿಲ್ದಾಣದಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಸಿದ್ದರಾಮಯ್ಯ ತೆರಳಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಕರ್ನಾಟಕದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಹಾಗೆ ನೂತನ ಮುಖ್ಯಮಂತ್ರಿ ಆಯ್ಕೆ ಒಂದು ಕಡೆ, ಇನ್ನೊಂದು ಕಡೆ ಬೆಂಗಳೂರಿನಲ್ಲಿರುವಂತಹ ಅವರ ನಿವಾಸಕ್ಕೆ ಶಾಸಕರು, ಸಚಿವರು ಹಾಗೆ ಕೆಲವೊಂದಿಷ್ಟು ಜನ ನಾಯಕರು ಕೂಡ ದೌಡಾಯಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಕೆಲವು ಮಾತುಕತೆಗಳನ್ನ ಕೂಡ ನಡೆಸಲಾಗಿದೆ. ವರಿಷ್ಠರ ಜೊತೆಗೆ ಕೆಲವು ಮಾತುಕತೆಗಳನ್ನ ನಡೆಸಿ ಅದಾದ ನಂತರದಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ನಿವಾಸಕ್ಕೆ ಸದ್ಯ ಈಗ ಕೆಲವೊಂದಿಷ್ಟು ಜನ ನಾಯಕರು ಎಂಟ್ರಿ ಕೊಡ್ತಾ ಇದ್ದು ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿದೆ. ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಲೋಕಸಭೆ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ನಂತರದಲ್ಲಿ ಇದೀಗ ಬೆಂಗಳೂರಿಗೆ ಬಂದಿದ್ದು ಸಿಎಂ ನಿವಾಸಕ್ಕೆ ಕೆಲವೊಂದಿಷ್ಟು ಜನ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಅತ್ಯಾಪ್ತರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಏನೆಲ್ಲ ಮಾತುಕತೆ ಆಗಬಹುದು, ಏನಾದರೂ ತಂತ್ರವನ್ನ ರೂಪಿಸ್ತಾರಾ ಅಥವಾ ಇವರ ಮುಂದಿನ ಶೆಡ್ಯೂಲ್ ಯಾವ ರೀತಿಯಾಗಿದೆ, ಈ ರೀತಿಯಾಗಿ ಸದ್ಯಕ್ಕೆ ಚರ್ಚೆಗಳು ಆಗ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿಗೆ ಮರಳಿದ ನಂತರದಲ್ಲಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸದ್ಯ ಸಚಿವರು ಇದೀಗ ದೌಡಾಯಿಸ್ತಾರೆ. ಇದಾದ ನಂತರ ಇಲ್ಲಿ ಒಂದು ಮಾತುಕತೆಯನ್ನ ಮುಕ್ತಾಯ ಮಾಡಿ 10:30ಕ್ಕೆ ಪಾವಗಡಕ್ಕೆ ಹಂಗಾಮಿ ಸಿಎಂ ತೆರಳಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಅದಾದ ನಂತರ ಸಂಜೆ CLP ಸಭೆಯೂ ಕೂಡ ನಡೆಯುತ್ತೆ. ಆ ಸಭೆಯಲ್ಲಿ CLP ನಾಯಕನಾಗಿ DK ಅವರನ್ನ ಆಯ್ಕೆ ಮಾಡುವ ಕುರಿತಂತೆಯೂ ಕೂಡ ಈಗಾಗಲೇ ನಿನ್ನೆ ಚರ್ಚೆಯೂ ಆಗಿದೆ. ಹಾಗಾಗಿ ಪ್ರಮಾಣ ವಚನ ಯಾವಾಗ, ಏನು, ಎತ್ತ ಅದೆಲ್ಲವೂ ಕೂಡ ಮತ್ತಷ್ಟು ಮಾಹಿತಿ ತಿಳಿದು ಬರಲಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಸಚಿವರ ಜೊತೆಗೆ ಮಾತುಕತೆ, ಇವರ ನಿವಾಸಕ್ಕೆ ಕೆಲ ಸಚಿವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ನಂತರದಲ್ಲಿ ಪಾವಗಡಕ್ಕೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಇವತ್ತು 4 ಗಂಟೆಗೆ ವಿಧಾನಸೌಧದಲ್ಲಿ ಮಹತ್ವದ ಶಾಸಕಾಂಗ ಪಕ್ಷ ಸಭೆ ನಡೆಯಲಿದೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲಿದ್ದಂತಹ ಆಂತರಿಕ ಒಳಜಗಳ ಏನಿತ್ತು ಇವೆಲ್ಲವೂ ಕೂಡ ಒಂದು ರೀತಿ ಅಂತ್ಯ ಹಾಡಿದ್ದು ಸದ್ಯ ಈಗ ರಾಜೀನಾಮೆ ನೀಡಿದ ನಂತರದಲ್ಲಿ ಮುಂದಿನ ಪ್ರೊಸೀಜರ್ಸ್ ಯಾವ ರೀತಿಯಾಗಿದೆ ಅದರ ಕಡೆ ಎಲ್ಲರ ಚಿತ್ತ ಇದೆ. ಜಬೀರ್, ಕೆಜೆ ಜಾರ್ಜ್, ಪೊನ್ನಣ್ಣ ಅವರು ಹಂಗಾಮಿ ಸಿಎಂ ನಿವಾಸಕ್ಕೆ ಸದ್ಯ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹಾಗೆ ಇವರ ಮುಂದಿನ ಪ್ಲಾನ್ಸ್ ಅಂದರೆ ಬೆಳಗ್ಗೆ 10:30ಕ್ಕೆ ಪಾವಗಡಕ್ಕೆ ಸಿಎಂ ತೆರಳುತ್ತಾರೆ. ಮಾಜಿ ಶಾಸಕ ವೆಂಕಟರಮಣಪ್ಪ ಅವರು ನಿಧನ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಆದರೆ ಹೃದಯಾಘಾತದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿರ್ತಾರೆ. ಹಾಗಾಗಿ ಅವರ ಅಂತಿಮ ದರ್ಶನವನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಪಡೆಯಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಸದ್ಯ ಹಂಗಾಮಿ ಸಿಎಂ ನಿವಾಸಕ್ಕೆ ಯಾವೆಲ್ಲ ನಾಯಕರು ಬರ್ತಾ ಇದ್ದಾರೆ, ಈ ಎಂಟ್ರಿ ಕೊಡ್ತಾ ಇರುವಂತ ಉದ್ದೇಶ ಏನು, ಮುಂದೆ ಸಿಎಂ ಅವರ ಪ್ಲಾನ್ಸ್ ಏನು, ಅಂದ್ರೆ ಪಾವಗಡಕ್ಕೆ ತೆರಳೋದು ಯಾವಾಗ ಅಥವಾ ಶೆಡ್ಯೂಲ್ ಹೇಗಿದೆ?
ಇವತ್ತು ಬೆಳಗಿನಿಂದಲೂ ಕೂಡ ಹಂಗಾಮಿ CM ಸಿದ್ದರಾಮಯ್ಯನವರ ಮನೆಗೆ ಅವರ ಆಪ್ತ ಶಾಸಕರಾಗಿರ್ಬೋದು, ನಾಯಕರಾಗಿರ್ಬೋದು ಭೇಟಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ BZ ಜಮೀರ್ ಅಹ್ಮದ್ ಖಾನ್ ಆಗಿರ್ಬೋದು, ಪೊನ್ನಣ್ಣ ಆಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, ಅದೇ ರೀತಿಯಾಗಿ ಬಲ್ಕೀಶ್ ಬಾನು ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಹೊರತುಪಡಿಸಿ ಇನ್ನೂ ಅನೇಕ ಕೆಲ ನಾಯಕರು ಕೂಡ ಆಗಮಿಸ್ತಾ ಇರುವಂಥದ್ದು. ಇನ್ನು ಬೆಳಗಿನಿಂದಲೂ ಕೂಡ ಏನು ಆಪ್ತರು ಆಗಮಿಸ್ತಾ ಇದ್ದಾರೆ, ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸುವಂತಹ ಕೆಲಸವನ್ನು ಕೂಡ ಹಂಗಾಮಿ CM ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು. ಇನ್ನು 10 ಗಂಟೆಗೆ ಸರಿಯಾಗಿ ಇಲ್ಲಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು HAL ಏರ್ಪೋರ್ಟ್ಗೆ ತೆರಳುತ್ತಾರೆ. ಅಲ್ಲಿ ವಿಶೇಷ ಹೆಲಿಕಾಪ್ಟರ್ ಮುಖಾಂತರವಾಗಿ ಏನು ವೆಂಕಟರಮಣಪ್ಪ ಅಂದರೆ ಪೋರ್ಟಿಸ್ ಆಸ್ಪತ್ರೆಯಲ್ಲಿ ನಿಧನರಾಗಿರುವಂತಹ ವೆಂಕಟರಮಣಪ್ಪ ಏನಿದ್ದಾರೆ ಅವರ ಒಂದು ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ HAL ವಿಮಾನ ನಿಲ್ದಾಣದಿಂದ ಅವರು ಪಾವಗಡಕ್ಕೆ ತೆರಳುತ್ತಾರೆ. ಅದಾದ ಮೇಲೆ ಅಲ್ಲಿ ಅಂತಿಮ ದರ್ಶನವನ್ನು ಪಡೆದು ಮತ್ತೆ ಅದೇ ಒಂದು ವಿಶೇಷ ಹೆಲಿಕಾಪ್ಟರ್ ಮುಖಾಂತರವಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ ಮತ್ತೆ ಇಲ್ಲಿ 4 ಗಂಟೆಗೆ ಸರಿಯಾಗಿ ವಿಧಾನಸೌಧದಲ್ಲಿ ನಡೆಯುವಂತಹ CLP ಮೀಟಿಂಗ್ನಲ್ಲೂ ಕೂಡ ಸಿದ್ದರಾಮಯ್ಯವರು ಭಾಗಿಯಾಗಲಿದ್ದಾರೆ. ಇದನ್ನು ಹೊರತುಪಡಿಸಿ ಕೆಲ ಕಾಂಗ್ರೆಸ್ ಕೆಲ ಸ್ಥಳೀಯ ನಾಯಕರಾಗಿರ್ಬೋದು ಮತ್ತು ಕಾರ್ಯಕರ್ತರಾಗಿರ್ಬೋದು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬೋದು ಕೆಲವರು ಇಲ್ಲಿ ಮನೆ ಮುಂದೆ ಅಂದರೆ ಕೃಷ್ಣ ಏನಿದೆ ಆ ಒಂದು ಮನೆ ಮುಂದೆ ಈಗಾಗಲೇ ಬರ್ತಾ ಇರುವಂಥದ್ದು. ಮತ್ತು ಇನ್ನೂ ಕೆಲವು ನಾಯಕರು ಇನ್ನೂ ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಅಂದರೆ ಏನು CM ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಅಂದಿನಿಂದ ಇನ್ನೀವರೆಗೂ ಕೂಡ ಅವರ ಆಪ್ತ ಶಾಸಕರು ಮತ್ತು ಆಪ್ತರೆಲ್ಲ ಯಾರೆಲ್ಲ ಏನಿದ್ದಾರೆ ಅವರು ಕೂಡ ಬಂದು ಮಾತನಾಡುವಂತಹ ಕೆಲಸ ಮತ್ತು ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ನಡೆ ಏನು ಮತ್ತು ಇವರ ಒಂದು ರಾಜಕೀಯ ಅಸ್ತಿತ್ವ ಏನಿದೆ ಅದರ ಬಗ್ಗೆಯೂ ಕೂಡ ಅಂದರೆ DK ಶಿವಕುಮಾರ್ ಅವರು CM ಆದ ನಂತರ ಇನ್ನೇನು ಕೆಲವೇ ಅದು ಸಂಜೆಯವರೆಗೂ ಕೂಡ ಫಿಕ್ಸ್ ಆಗುತ್ತೆ. ಅಂದರೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಬಹುತೇಕ CM DK ಶಿವಕುಮಾರ್ ಅವರು ಆಯ್ಕೆಯಾಗುವಂಥದ್ದು ಖಚಿತ ಆಗಿರುವಂಥದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ನಮ್ಮ ಸ್ಥಾನಮಾನ ಏನು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಹಲವಾರು ಚರ್ಚೆಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು. ಹೀಗಾಗಿ ನಮಗೆ ಇಂತಹದೇ ಸ್ಥಾನ ಬೇಕು ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಡಿಮ್ಯಾಂಡ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಅದು ಸಿದ್ದರಾಮಯ್ಯನವರು ಹೇಳಿದ್ರೆ ಮಾತ್ರ, ಅವರು ಅಪ್ರೋಚ್ ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅನೇಕರು ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಇನ್ನು DK ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ನಲ್ಲಿ 3 ರಿಂದ 4 DCM ಸ್ಥಾನಗಳು, ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು ಮತ್ತು ಬೇರೆ ಬೇರೆ ಅಂದರೆ ಲಿಂಗಾಯತ ಕಮ್ಯುನಿಟಿಗೆ DCM ಸ್ಥಾನವನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ಮಾತುಕತೆಗಳು ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಆ ಸಮುದಾಯದ ಪ್ರಬಲ ನಾಯಕರು ಏನೆಲ್ಲ ಇದ್ದಾರೆ ಅವರು ಕೂಡ ಆ ಮನೆಗೆ ಬಂದು ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯನ್ನು ನಡೆಸುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇನ್ನೇನು ಕೆಲವು ನಿಮಿಷಗಳಲ್ಲಿ HAL ಏರ್ಪೋರ್ಟ್ಗೆ ಸಿದ್ದರಾಮಯ್ಯನವರು ಹೊರಡ್ತಾರೆ. ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ಮುಖಾಂತರವಾಗಿ ಪಾವಗಡಕ್ಕೆ ತೆರಳಿ ವೆಂಕಟರಮಣಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದು ಇವತ್ತು ಸಂಜೆ 4 ಗಂಟೆಗೆ CLP ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಬಂದು ಆ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ದಿವ್ಯಾ, ಓಕೆ, ಸದ್ಯ ಈಗ ಪಾವಗಡಕ್ಕೂ ಕೂಡ ತೆರಳಲಿದ್ದಾರೆ CM ಸಿದ್ದರಾಮಯ್ಯನವರು ಅನ್ನುವಂಥ ಮಾಹಿತಿಯನ್ನು ನೀವು ನೀಡ್ತಾ ಇದ್ರಿ. ಅದಾದ ನಂತರದಲ್ಲಿ ಅವರ ಶೆಡ್ಯೂಲ್ ಹೇಗಿದೆ? ದಿವ್ಯಾ, ಒಂದು ಮಧ್ಯಾಹ್ನ 2:30 ಸುಮಾರಿಗೆ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಅದಾದಮೇಲೆ ಕೃಷ್ಣಾಗೂ ಕೂಡ ಆಗಮಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು CLP ಮೀಟಿಂಗ್ ಇವತ್ತು ಬಹುತೇಕ CLP ಮೀಟಿಂಗ್ನಲ್ಲೇ ಅವರು ಆ ಒಂದು ಶೆಡ್ಯೂಲ್ನಲ್ಲೇ ಇರ್ತಾರೆ. ಯಾಕಂತಂದರೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆದ ನಂತರ ಏನು ಬೆಳವಣಿಗೆಗಳೇ ನಡೆಯುತ್ತೆ, ಆ ಒಂದು ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರಬೇಕು ಮತ್ತು DK ಶಿವಕುಮಾರ್ ಅವರು ಯಾವಾಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೊಂದು ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಸೋಮವಾರ ಅಥವಾ 3ನೇ ತಾರೀಕು ಮತ್ತು 5ನೇ ತಾರೀಕು ಈ 3 ಡೇಟ್ಗಳನ್ನು ನೊಣವಿಂಕೆರೆ ಅಜ್ಜಯ್ಯ ಏನಿದ್ದಾರೆ ಅವರು, ಅಂದರೆ DK ಶಿವಕುಮಾರ್ ಅವರು ಪಾಲನೆ ಮಾಡುವಂಥದ್ದು, ಭಕ್ತಿಯಿಂದ ನಡ್ಕೊಳ್ಳುವಂತಹ ನೊಣವಿಂಕೆರೆ ಅಜ್ಜಯ್ಯ ಈ 3 ದಿನಾಂಕಗಳಲ್ಲಿ ಯಾವಾಗ ಬೇಕಾದ್ರೂ ಕೂಡ ಆ ಓತನ್ನು ತೆಗೆದುಕೊಳ್ಬೋದು, ಪ್ರಮಾಣ ವಚನ ತೆಗೆದುಕೊಳ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೇಳಿರುವಂಥದ್ದು. ಹೀಗಾಗಿ ಆ ಶಾಸಕಾಂಗ ಪಕ್ಷದ ಸಭೆ ಏನಿದೆ ಆ ಸಭೆಯಲ್ಲಿ ನಡೆಯುವಂತಹ ಚರ್ಚೆಗಳಾಗಿರಬಹುದು ಮತ್ತು ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರಬಹುದು ಮತ್ತು ಕೆಲವೊಬ್ಬರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಒಂದು ಅಂದರೆ DK ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟ ಏನಿದೆ ಅದರಲ್ಲಿ ಹಿರಿಯ ನಾಯಕರಿಗೂ ಕೂಡ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ CM ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಕೆಲವೊಬ್ಬರಿಗೆ ಶಾಕ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅದರಿಂದ ಹೊರಗಡೆ ಬರಬೇಕು ಮತ್ತು ನಾನು ಕ್ಯಾಬಿನೆಟ್ನಲ್ಲಿ ಉಳ್ಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅನೇಕ ನಾಯಕರು ಈಗಾಗಲೇ CM ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರಬೇಕು ಮತ್ತು CLP ಮೀಟಿಂಗ್ನಲ್ಲಿ ಏನೆಲ್ಲ ಮಹತ್ವದ ಚರ್ಚೆಗಳನ್ನು ನಡೆಸಬೇಕು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ಲಾನನ್ನು ಕೂಡ ಮಾಡಿಕೊಂಡಿರುವಂಥದ್ದು ಸಿದ್ದರಾಮಯ್ಯನವರ ಒಂದು ಬಡ ಏನಿದೆ. ಹೀಗಾಗಿ ಸಿದ್ದರಾಮಯ್ಯನವರ ಮುಂದಿಟ್ಕೊಂಡು ನಾವು ಹೋದರೆ ಅಂದರೆ ಕ್ಯಾಬಿನೆಟ್ನಲ್ಲಿ ನಾವು ಉಳ್ಕೊಳ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅನೇಕ ಹಿರಿಯ ನಾಯಕರು ಕೂಡ ಇದ್ದಾರೆ. ಹೀಗಾಗಿಯೇ ನಿನ್ನೆಯಿಂದಲೂ ಕೂಡ ಅನೇಕರು CM ಮನೆಗೆ ಬಂದು ಭೇಟಿಯನ್ನು ಕೊಡುವಂಥದ್ದು, ಅವ್ರ ಜೊತೆ ಚರ್ಚೆಯನ್ನು ನಡೆಸುವಂಥದ್ದನ್ನು ಮಾಡಿದ್ದಾರೆ. ಇವತ್ತು CLP ಮೀಟಿಂಗ್ನಲ್ಲೇ ಭಾಗಶಃ CM ಸಿದ್ದರಾಮಯ್ಯನವರು ಕಾಲವನ್ನು
ಕಳೆಯೋರು ಇದ್ದಾರೆ ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ಸದ್ಯ ಸಿಎಂ ನಿವಾಸದತ್ತ ಕೆಲವು ಆಪ್ತರು ಇದೀಗ ಎಂಟ್ರಿ ಕೊಟ್ಟಿದ್ದು, ಅದಾದ ನಂತರದಲ್ಲಿ 10:30ಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಪಾವಗಡಕ್ಕೆ ಹಂಗಾಮಿ ಸಿಎಂ ಅವರು ತೆರಳಲಿದ್ದಾರೆ. ಅಲ್ಲಿ ಮಾಜಿ ಶಾಸಕ ವೆಂಕಟರಮಣಪ್ಪ ಅವರ ನಿಧನದ ಹಿನ್ನೆಲೆ ಅಂತಿಮ ದರ್ಶನವನ್ನ ಪಡೆದುಕೊಂಡು ಮತ್ತೆ ಸಂಜೆ ನಡೆಯುವಂತಹ ಸಿಎಲ್ಪಿ ಸಭೆ ಏನಿದೆ ಆ ಸಭೆಯಲ್ಲಿಯೂ ಕೂಡ ಭಾಗಿ ಆಗ್ತಾರೆ. ಒಟ್ಟಾರೆಯಾಗಿ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸೇರಿದಂತೆ ಹಿರಿಯ ನಾಯಕರ ಜೊತೆಗೆ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಲಿದ್ದಾರೆ ಅನ್ನೋದು ಕೂಡ ಮಾಹಿತಿ ತಿಳಿದು ಬರ್ತಾ ಇದೆ. ಒಟ್ಟಾರೆಯಾಗಿ ಡಿಕೆಶಿ ಅವರ ಪ್ರಮಾಣ ವಚನ ಯಾವಾಗ ಅನ್ನುವಂಥ ವಿಚಾರವೂ ಕೂಡ ಇವತ್ತು ಡಿಸೈಡ್ ಆಗುವಂತ ಎಲ್ಲ ಚಾನ್ಸಸ್ ಇದೆ. ನೂತನ ಸಿಎಂ ಪ್ರಮಾಣ ವಚನ ಯಾವಾಗ ಅಂತ ಹೇಳಿ ಇವತ್ತು ನಡೆಯುವಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹುತೇಕ ತೀರ್ಮಾನ ಆಗತ್ತೆ. ಇನ್ನು ಭಾನುವಾರ ಅಥವಾ ಸೋಮವಾರ ಶಪಥ ಗ್ರಹಣ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಅವರ ಆಪ್ತ ಜ್ಯೋತಿಷಿ ದ್ವಾರಕನಾಥ್ ಪ್ರಮಾಣ ಸ್ವೀಕಾರಕ್ಕೆ ಮೇ 31, ಜೂನ್ 5 ಮತ್ತು ಜೂನ್ 6 3 ದಿನಗಳನ್ನ ಕೂಡ ಅವರು ಫಿಕ್ಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಯಾವ ದಿನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಏನು ಎತ್ತ ಅನ್ನೋದನ್ನ ಕಾದು ನೋಡಬೇಕಿದೆ.